ವೇದವ್ಯಾಸರು ದ್ರೌಪದಿಯ ಪೂರ್ವಜನ್ಮದ ಕಥೆಯನ್ನು ವಿವರಿಸುತ್ತಾರೆ. ಹಿಂದಿನ ಜನ್ಮದಲ್ಲಿ ದ್ರೌಪದಿ ಒಬ್ಬ ತಪಸ್ವಿನಿಯಾಗಿದ್ದಳು ಎಂದು ಹೇಳಲಾಗುತ್ತೆ. ಅವಳು ಭಗವಂತ ಶಿವನನ್ನ ಕುರಿತು ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಅವಳ ತಪಸ್ಸಿನಿಂದ ಸಂತುಷ್ಟನಾದ ಶಿವ ಅವಳ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಆಗ ಅವಳು ನನಗೆ ಒಬ್ಬ ಪರಿಪೂರ್ಣವಾದ ಪತಿ ಬೇಕು ಎಂದು 5 ಬಾರಿ ಬೇಡಿಕೊಳ್ಳುತ್ತಾಳೆ. ಒಬ್ಬ ಪತಿಯಲ್ಲಿ ಎಲ್ಲ ಗುಣಗಳು ದೊರಕುವುದು ಕಷ್ಟವಾದ್ದರಿಂದ ಶಿವನು ಮುಂದಿನ ಜನ್ಮದಲ್ಲಿ 5 ಮಹಾನ್ ಪತಿಗಳು ದೊರೆಯುತ್ತಾರೆ ಎಂದು ವರವನ್ನು ನೀಡುತ್ತಾನೆ. ಯುಧಿಷ್ಠಿರನಲ್ಲಿ ಧರ್ಮ ಮತ್ತು ಜ್ಞಾನವಿತ್ತು. ಭೀಮನಲ್ಲಿ ಅಪಾರವಾದ ಶಕ್ತಿ ಮತ್ತು ಧೈರ್ಯವಿತ್ತು. ಅರ್ಜುನನಲ್ಲಿ ಶೌರ್ಯ ಮತ್ತು ಯುದ್ಧ ಕೌಶಲ್ಯವಿತ್ತು. ನಕುಲನಲ್ಲಿ ಸೌಂದರ್ಯ ಮತ್ತು ವಿನಯವಿತ್ತು. ಸಹದೇವನಲ್ಲಿ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿ ಇತ್ತು. ದ್ರೌಪದಿಯು ಬೇಡಿಕೊಂಡಿದ್ದ ಎಲ್ಲ ಗುಣಗಳು ಈ 5 ಪಾಂಡವರಲ್ಲಿ ವಿಭಜಿತವಾಗಿದ್ದವು. ಆದ್ದರಿಂದ ಶಿವನ ವರದಂತೆ ಅವಳು 5 ಜನ ಪಾಂಡವರನ್ನ ವಿವಾಹವಾಗುತ್ತಾಳೆ. ದ್ರೌಪದಿಯು ಪ್ರತಿಯೊಬ್ಬ ಪಾಂಡವನೊಂದಿಗೆ 1 ವರ್ಷ ಕಾಲ ಕಳೆಯುತ್ತಾಳೆ. ಒಬ್ಬ ಸಹೋದರನ ಸಮಯದಲ್ಲಿ ಮತ್ತೊಬ್ಬ ಸಹೋದರ ಅವರ ಖಾಸಗಿ ಸ್ಥಳಕ್ಕೆ ಪ್ರವೇಶ ಮಾಡುವ ಹಾಗಿರಲಿಲ್ಲ. ಈ ನಿಯಮವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಇದರಿಂದ ಸಹೋದರರ ನಡುವೆ ಯಾವುದೇ ಕಲಹ ಉಂಟಾಗಲಿಲ್ಲ. ಹೀಗೆ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನನ್ನ ವಿವಾಹವಾದರೂ ಸಹ ಕುಂತಿಯ ಮಾತು, ಶಿವನ ವರ ಮತ್ತು ವ್ಯಾಸರ ಸಲಹೆಯ ಕಾರಣದಿಂದ ಅವಳು 5 ಜನ ಪಾಂಡವರ ಪತ್ನಿಯಾಗುತ್ತಾಳೆ. ಇದು ಮಹಾಭಾರತದ ಅತ್ಯಂತ ವಿಶಿಷ್ಟ ಮತ್ತು ಚರ್ಚಿತವಾದ ಘಟನೆಗಳಲ್ಲಿ ಒಂದಾಗಿದೆ.